ಬ್ರಹ್ಮಾನಂದ್ ಅವರು ತೆಲುಗಿನ ಖ್ಯಾತ ಕಲಾವಿದರು. ಆಂಧ್ರದಲ್ಲಿ ಬ್ರಹ್ಮಾನಂದಂ ಎಂದು ಕರೆಯಲಾಗುತ್ತದೆ. ತೆಲುಗು, ಹಿಂದಿ, ನೇಪಾಳಿ ಹಾಗೂ ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಕನ್ನಡದ ನಿನ್ನಿಂದಲೇ, ಐ ಲವ್ ಯು ಮತ್ತು ಜೂನಿಯರ್ ಎಂಬ 3 ಚಿತ್ರಗಳಲ್ಲಿ ನಟಿಸಿದ್ದಾರೆ. ಬ್ರಹ್ಮಾನಂದಂ ಕೇವಲ ಹಾಸ್ಯನಟರಲ್ಲ, ಇವರ ಹವ್ಯಾಸಗಳು ಹಲವಾರು ಇವೆ. ಚಿತ್ರಕಲಾವಿದರಾಗಿ, ಗಾಯಕರಾಗಿ, ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಹಾಸ್ಯನಟರಾಗಿ ಹೆಚ್ಚು ಖ್ಯಾತಿ ಗಳಿಸಿದ್ದಾರೆ. ಅಲ್ಲದೆ ಕಿರುತೆರೆಯಲ್ಲೂ ಬ್ರಹ್ಮಾನಂದಂ ತೊಡಗಿಸಿಕೊಂಡಿದ್ದಾರೆ. ಬ್ರಹ್ಮಾನಂದಂ ಅವರಿಗೆ ಕನ್ನಡ, ಕರ್ನಾಟಕ ಹಾಗೂ ಕನ್ನಡಿಗರು ಎಂದರೆ ಅಪಾರ ಪ್ರೀತಿ. ಹಾಗಾಗಿ ಕೆಲವು ಅವಕಾಶ ಸಿಕ್ಕಿದ್ದರಿಂದ ಕನ್ನಡ ಸಿನಿಮಾಗಳಲ್ಲಿಯೂ ನಟಿಸಿದರು. ಸಿನಿಮಾ ವಿಚಾರವಾಗಿ ಬೆಂಗಳೂರಿಗೆ ಬಂದಿದ್ದಾಗ ಇಲ್ಲಿನ ಜನರನ್ನು ಹಾಡಿ ಹೊಗಳಿದ್ದಾರೆ. ಜೊತೆಗೆ ವರನಟ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಅವರನ್ನು ಸ್ಮರಿಸಿದ್ದಾರೆ. ಬ್ರಹ್ಮಾನಂದಂ ಅವರ ಹೇಳಿಕೆ ಇದೀಗ ಮತ್ತೆ ವೈರಲ್ ಆಗುತ್ತಿವೆ. ನಾನು ಕರ್ನಾಟಕವನ್ನು, ಕನ್ನಡಿಗರನ್ನು ಪ್ರೀತಿಸುತ್ತೇನೆ. ಕಲಾವಿದನಾಗಿ ನಾನು ಕೇವಲ ಮಾತಿಗಾಗಿ ಹೇಳುತ್ತಿಲ್ಲ. ನಾನು ಯಾಕೆ ಕರ್ನಾಟಕವನ್ನು ಪ್ರೀತಿಸುತ್ತೇನೆಂದರೆ, ಅಲ್ಲಿ ಕನ್ನಡ ಕಂಠಿರವ ರಾಜ್ಕುಮಾರ್ ಇದ್ದಾರೆ. ಅವರು ಗಾಯಕ, ಐತಿಹಾಸಿಕ ಕಲಾವಿದ, ಸಾಮಾಜಿಕ ಕಲಾವಿದ ಹಾಗೂ ಅವರು ಎಲ್ಲಾ ಬಗೆಯ ನಟರಾಗಿಯೂ ನನ್ನ ನಟನೆಯನ್ನು ಮೆಚ್ಚಿಕೊಂಡಿದ್ದರು. ತುಂಬಾ ಎಂಜಾಯ್ ಮಾಡ್ತಿದ್ರು. ಈ ವಿಚಾರವನ್ನು ಶಿವಣ್ಣ ನನಗೆ ಹೇಳ್ತಿದ್ರು. ಅದು ನನಗೆ ಎಲ್ಲಾ ಪ್ರಶಸ್ತಿಗಳಿಂದ ಹೆಚ್ಚಿನದು ಎಂದು ಹೇಳಿದ್ದರು. ಪುನೀತ್ ರಾಜ್ಕುಮಾರ್ರನ್ನು 3 ಬಾರಿ ಭೇಟಿಯಾಗಿದ್ದೆ. ತುಂಬಾ ಸರಳ ವ್ಯಕ್ತಿ. ಅವರ ಕುಟುಂಬದವರೆಲ್ಲರೂ ನನ್ನನ್ನು ಬಹಳ ಇಷ್ಟಪಡುತ್ತಿದ್ದರು. ಜೀವಿಸಿರುವಾಗ ಜೀವನ ಸಹಜವಾಗಿರುತ್ತೆ, ಆದರೆ ಇಲ್ಲದ ನಂತರವೂ ಜೀವಿಸುವುದು ಎಂದರೆ ಅದು ಪುನೀತ್ ರಾಜ್ಕುಮಾರ್. ನಾನೂ ಕೂಡ ಅಪ್ಪು ಅವರ ಸಿನಿಮಾದಲ್ಲಿ ನಟಿಸಿದ್ದೇನೆ ಎಂಬುದು ನನಗೆ ಹೆಮ್ಮೆ. ಅದು ನನಗೆ ಸಿಕ್ಕ ದೊಡ್ಡ ಅವಕಾಶ ಎಂದು ಹೇಳಿದ್ದರು. ಬಹುಮುಖ ಪ್ರತಿಭೆ ಬ್ರಹ್ಮಾನಂದ್ ಅವರು ಇಂದಿಗೂ ಸಿನಿಮಾಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸಿನಿಪ್ರೇಕ್ಷಕರನ್ನು ರಂಜಿಸುತ್ತಿದ್ದಾರೆ. ಅವರ ಹಾಸ್ಯಮಯ ದೃಶ್ಯಗಳು, ಡೈಲಾಗ್ಗಳನ್ನು ಅಭಿಮಾನಿಗಳನ್ನು ನಗಿಸುತ್ತಲೇ ಇವೆ. ಇನ್ನೂ ಹೆಚ್ಚು ಕನ್ನಡ ಸಿನಿಮಾಗಳಲ್ಲಿ ಹಾಗೂ ಇತರೆ ಭಾಷೆಗಳಲ್ಲಿಯೂ ನಟಿಸಲಿ ಎಂಬುದು ಅಭಿಮಾನಿಗಳ ಆಶಯ.